ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತೊಂದು ಟೀ ಟೈಮ್ ಆ್ಯಂಡ್ ಕಾಫಿ ಟೈಮಲ್ಲಿ ಒಳ್ಳೆ ಕಾಂಬಿನೇಷನ್ ಇರುವಂಥ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬಟ್ ನೀವು ಕೂಡ ಮಾಡಿರ್ತೀರಾ, ಬಟ್ ನಾನು ಮಾಡೋ ರೀತಿಯಲ್ಲಿ ಒಮ್ಮೆ ನೀವು ಒಂದು ಸಲ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಆಯಿತಾ. ಅದು ನಿಮಗೆ ಗೊತ್ತಾಗಿರ್ಬೋದು. ಆಲೂಗಡ್ಡೆ ತೋರಿಸ್ತಾ ಇದ್ದೀನಿ ಅಂದರೆ ಆಲೂಗಡ್ಡೆ ತೊಗೊಂಡು ಏನು ಮಾಡ್ತಿದ್ದೀನಿ ಅಂತಲೂ ಗೊತ್ತಾಗಬೇಕಂದ್ರೆ ನನ್ನ ರೆಸಿಪಿನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಹೊಸ್ದಾಗಿ ಯಾರಾದರೂ ಜಾಯ್ನ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ತಗೊಂಡಿರುವಂಥ ಆಲೂಗಡ್ಡೆ ಮೇಲೆ ಇರುವಂಥ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಅದಾದಮೇಲೆ ನೀಟಾಗಿ ಅದನ್ನು ಕಟ್ ಮಾಡ್ಕೋಬೇಕು ಆಯಿತಾ. ಚಾಪರ್ ಇದ್ದರೆ ಚಾಪರಲ್ಲಿ ಕಟ್ ಮಾಡ್ಕೋಬೋದಿತ್ತು, ಬಟ್ ನಮ್ಮ ಮನೇಲಿ ಚಾಪರ್ ಇಲ್ಲ. ಚಾಪರ್ ಇದ್ದಿದ್ದು ಅದು ಸ್ವಲ್ಪ ಹಾಳಾಗಿದೆ. ಸೊ ಹಾಗಾಗಿ ನಾನು ಚಾಕುವಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ತೆಳು ರೀತಿಯಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಇಷ್ಟು ತೆಳು ರೀತಿಯಲ್ಲಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ಬೇಕಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ದಪ್ಪ ಇರಬೇಕು ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ದಪ್ಪ ಸೈಜ್ ಕಟ್ ಮಾಡಿಕೊಡಿ. ಇಲ್ಲಾಂದರೆ ಇದು ಓಕೆ ಆಯಿತಾ. ನಾನು ಕಟ್ ಮಾಡ್ಕೊಂಡಿರೋವಂಥ ಸೈಜ್ ಕರೆಕ್ಟಾಗೇ ಇದೆ ಆಯಿತಾ. ಅದನ್ನು ಇವಾಗ ಕಟ್ ಮಾಡಿ ಒಂದು ನೀರಲ್ಲಿ ಹಾಕಿ ಇಟ್ಟು ಬಂದಿದ್ದೀನಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಅಜ್ವಾನ ಹಾಕ್ಕೊಂಡಿದ್ದೀನಿ. ಅಜ್ವಾನ, ಜೀರಿಗೆ ಆ್ಯಂಡ್ ಒಂದೇ ಒಂದು ಚಿಟಿಕೆಯಷ್ಟು ಸೋಡಾ ತೊಗೊಂಡಿದ್ದೀನಿ. ಸೋಡಾ ತೊಗೊಂಡ್ರು ಓಕೆ, ಇಲ್ಲ ಅಂದರೆ ಪರವಾಗಿಲ್ಲ. ಒಂದು ಚಿಟಿಕೆಯಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಖಾರಕ್ಕೆ ನಾವು ನಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡ್ರು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನೀರು ಹಾಕ್ತೇನೆ ಒಂದು ಸಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಫುಲ್ ಮಿಕ್ಸ್ ಆಗಲಿ ಅದು ಚಿಲ್ಲಿ ಪೌಡ್ರು ಉಪ್ಪಿನ ಜೊತೆ ಮಿಕ್ಸ್ ಆದಮೇಲೆ ಇವಾಗ ಇದೇ ಹಂತದಲ್ಲಿ ನಮಗೆ ಇದಕ್ಕೆ ಕಲಸೋಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ ಆಯಿತಾ. ನೋಡಿ ಇವಾಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಡ್ತಾ ಇದ್ದೀನಿ. ಒಟ್ಟಿಗೆ ನೀರು ಹಾಕಿ ಕಲಿಸೋದ್ರಿಂದ ಅದು ಸ್ವಲ್ಪ ತೆಳುವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ನೋಡಿ ಕಲಿಸಿಟ್ಕೊಂಡಿದ್ದೀನಿ. ಇಷ್ಟಿದ್ರೆ ಓಕೆ. ನಾನು ಮಾಡ್ತಾ ಇರೋದು ಇವತ್ತು ತುಂಬ ಟೇಸ್ಟಿಕರವಾದ ಸಿಂಪಲ್ ಆಗಿರುವಂಥ ರೆಸಿಪಿ, ಅದೇ ಆಲೂ ಬೋಂಡ ಮಾಡ್ತಾಯಿದ್ದೀನಿ ಓಕೆನಾ. ಅದು ಇಟ್ಟು ಅದೆಲ್ಲ ಕಟ್ ಮಾಡಿ ಇಟ್ಕೊಂಡು ಬರೋಷ್ಟರಲ್ಲಿ ನಾನು ಈ ಕಡೆ ಗ್ಯಾಸ್ ಹಚ್ಚಿ ಎಣ್ಣೆ ಇಟ್ಕೊಂಡಿದ್ದೆ ಆಯಿತಾ. ಎಣ್ಣೆ ಕೂಡ ಬಿಸಿ ಆಗಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದೊಂದೇ ಆಲೂಗಡ್ಡೆ ಪೀಸ್ನ ಹಿಟ್ಟಲ್ಲಿ ಹಾಕೋತಾ ಇದ್ದೀನಿ ಆಯಿತಾ. ಈ ಕಡೆ ಕೂಡ ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದೊಂದೇ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡೋಣ ಓಕೆನಾ. ನೋಡಿ ಅಂಟುತ್ತಾ ಇಲ್ವೋ ಅಂತ ಚೆಕ್ ಮಾಡಿದರೆ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಕಲಸಿಟ್ಕೊಂಡಿದ್ದೀನಿ ಹಿಟ್ಟನ್ನು. ಎಣ್ಣೆ ಕೂಡ ಬಿಸಿ ಆಗಿದೆ. ಇವಾಗ ಒಂದೊಂದೇ ಎಣ್ಣೆಯಲ್ಲಿ ಆಲೂಗಡ್ಡೆ ಬೋಂಡನ ಬಿಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆಂದ ಕಾಣಿಸುತ್ತೆ ಅಂತ. ಕಾಫಿ ಜೊತೆ, ಟೀ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಇದು ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಓಕೆನಾ. ನೀವು ಯಾವ ರೀತಿ ಮಾಡ್ತೀರಾ ಅಂತಲೂ ನನಗೆ ತಿಳಿಸಿ ಕಮೆಂಟ್ ಮಾಡಿ ಓಕೆನಾ. ನೀವು ಮಾಡೋ ರೀತಿಯಲ್ಲಿ ಕೂಡ ಇನ್ನೊಂದಿನ ನಾನು ಟ್ರೈ ಮಾಡ್ತೀನಿ. ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ. ಇವಾಗ ಇದನ್ನು ರಿಟರ್ನ್ ಮಾಡಿ ಇನ್ನೊಂದು ಸಲ ಬೇಯಿಸ್ಕೊಂಡ್ಬಿಡೋಣ ಓಕೆನಾ. ಒಂದು ಬ್ಯಾಚಿಗೆ ನಾನು 4 ಹಾಕ್ಕೊಂಡಿದ್ದೀನಿ ಆಯಿತಾ. ಅಷ್ಟೇ ಆಗಿದ್ದು. ಸೊ ಹಾಗಾಗಿ 4 ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೇಯಲಿ. ಅದು ನಮಗೆ ಬೆಂದಿದೆ ಇಲ್ವೋ ಅಂತ ಗೊತ್ತಾಗುತ್ತೆ. ಅದು ಫುಲ್ ಗೋಲ್ಡನ್ ಕಲರ್ ಬರುತ್ತೆ ಬೆಂದಿದ್ರೆ, ಇಲ್ಲಾಂದರೆ ಒಳಗೆ ಆಲೂಗಡ್ಡೆ ಬೆಂದಿರಲ್ಲ. ಸೊ ಹಾಗಾಗಿ ಚೆನ್ನಾಗಿ ಒಂದು ಸಲ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಸಿಮ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಒಟ್ಟಿಗೆ ನಾವು ಫುಲ್ಲು ಗ್ಯಾಸ್ ಇಟ್ಟು ಬೇಯಿಸ್ಕೊಂಡ್ಬಿಟ್ರೆ ಅದು ಫುಲ್ ಕಪ್ಪಗಾಗುತ್ತೆ ಆಯಿತಾ. ಸೊ ಹಾಗಾಗಿ ನೋಡಿ ಚೆನ್ನಾಗೇ ಬೆಂದಿದೆ. ಒಂದು ಬ್ಯಾಚ್ ಮುಗೀತು. ಸೊ ಇವಾಗ ಎಣ್ಣೆಯಿಂದ ಅದನ್ನು ತೆಗಿತಾ ಇದ್ದೀನಿ. ತೆಗೆದು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಟ್ರೆ ವಾವ್ ಎಷ್ಟು ಚೆನ್ನಾಗಿ ತಿನ್ಕೋತಾರೆ ಗೊತ್ತಾ ನಮ್ಮ ಮನೆಯಲ್ಲಿ. ಇದು ಮಾತ್ರ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೆಟ್ಟು. ಸೊ ಯಾವಾಗಲೂ ಕೇಳ್ತಾ ಇರ್ತಾರೆ. ಸೊ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಆಲೂ ಬೋಂಡ. ಸೊ ಈ ಸಲ ಮಾಡಿದಾಗ ವಿಡಿಯೋ ಮಾಡಿಕೊಂಡೆ ನಿಮ್ಮ ಜೊತೆನೂ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಸೊ ಹಾಗಾಗಿ ಮಾಡಿಕೊಂಡೆ. ಅಂದರೆ ಇದಪ್ಪ ಇವರೇನಪ್ಪ ಆಲೂ ಬೋಂಡನೂ ಕೂಡ ವಿಡಿಯೋ ಮಾಡಿ ತೋರಿಸ್ತಾರೆ ಅಂತ ಅನ್ಕೋಬೇಡಿ. ಸೊ ಸಿಂಪಲ್ಲಾಗಿ ಮಾಡಿರ್ತೀನಿ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ. ನೋಡಿ ರೆಡಿ ಟು ಈಟ್ ಆಲೂ ಬೋಂಡ ರೆಡಿ ಆಯಿತು. ಸೊ ಎಲ್ರಿಗೂ ಸರ್ವ್ ಮಾಡಿದ್ದೀನಿ. ಆ್ಯಂಡ್ ಟೀನೂ ರೆಡಿ ಆಗಿತ್ತು ಓಕೆನಾ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಇಷ್ಟ ಆಗಿದ್ದೆಲ್ಲ ಒಂದು ಲೈಕ್ ಮಾಡಿ ಓಕೆನಾ. ನೀವೊಂದು ಲೈಕ್ ಕೊಟ್ಟರೆ ಎಷ್ಟೊಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವಾಗ ಹೋಗಿ ಬರಲಾ. ಬಾಯ್.